ವಾರ್ತೆಗಳು ಓದುತ್ತಿರುವವರು ತಳ್ಳಾಗಾಡಿ. ವಾರ್ತೆಗಳ ಮುಖ್ಯಾಂಶಗಳು. ರಾಜ್ಯದಲ್ಲಿ ತಳ್ಳಾಗಾಡಿಗಳ ಬೆಲೆ ಏರಿಕೆಯಾಗಿದ್ದ ಸಂದರ್ಭದಲ್ಲಿ ಶ್ರೀ ತಳ್ಳಾಗಾಡಿ ಅಧ್ಯಕ್ಷರಾದ ಶ್ರೀಯುತ ತಳ್ಳಾಗಾಡಿಯವರು ಪ್ರಧಾನಮಂತ್ರಿ ಶ್ರೀ ತಳ್ಳಾಗಾಡಿ ಅವರನ್ನು ಪ್ರಾರ್ಥಿಸಿಕೊಂಡಿದ್ದಾರೆ. ಅದು ಏನೆಂದರೆ ತಳ್ಳಾಗಾಡಿ ಸಂಖ್ಯೆಯನ್ನು ದಯವಿಟ್ಟು ಕಡಿಮೆ ಮಾಡಿ, ಅದರ ಬೆಲೆಯನ್ನು ಇಳಿಕೆ ಮಾಡಿ, ನಮಗೆ ತೆಗೆದುಕೊಳ್ಳಲು ಕಷ್ಟವಾಗುತ್ತಿದೆ. ಹಾಗಾಗಿ ದಯವಿಟ್ಟು ತಳ್ಳಾಗಾಡಿಗೆ 4 ಚಕ್ರವಿದೆ, 4 ಚಕ್ರದವು ಬೇಡ, 2 ಚಕ್ರಗಳನ್ನು ಮಾತ್ರ ಇಡಿಸಿ. ಯಾಕೆಂದರೆ 4 ಚಕ್ರ ಇರೋದರಿಂದ ನಮಗೆ ವ್ಯಾಪಾರ ಮಾಡೋದಕ್ಕೆ ಆಗುತ್ತಿಲ್ಲ ಎಂದು ಶ್ರೀ ತಳ್ಳಾಗಾಡಿಯವರ ಆಗ್ರಹ. ತಳ್ಳಾಗಾಡಿ ಎಂಬ ಈ ಆಧುನಿಕ ಕಾನ್ಸೆಪ್ಟ್ ನಲ್ಲಿ ಮೊದಲು ಎಲ್ಲರೂ ತಳ್ಳಾಗಾಡಿ ಅಲ್ಲಿ ಮಾರಾಟ ಮಾಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಶ್ರೀ ತಳ್ಳಾಗಾಡಿ ಅಧ್ಯಕ್ಷರಾದ ತಳ್ಳಾಗಾಡಿಯವರು ತಳ್ಳಾಗಾಡಿಯಲ್ಲಿ ಮಾರಾಟ ಮಾಡುವುದೇ ತಪ್ಪು ಎಂದು ನುಡಿಸಿದ್ದಾರೆ. ಶ್ರೀ ತಳ್ಳಾಗಾಡಿಯವರು ಹೇಳಿರುವ ಪ್ರಕಾರ ಬೆಲೆ ಏರಿಕೆಯಾಗಿದ್ದು ಗೋಬಿ ಮಂಚೂರಿ, ಪಾನಿಪುರಿ ಹಾಗೂ ರಸಗುಲ್ಲಾ, ಜಾಮೂನ್ ಮಾರಾಟಗಾರರಿಗೆ ತಳ್ಳಾಗಾಡಿಯಲ್ಲಿ ಮಾರುವುದು ತುಂಬಾ ಕಷ್ಟವಾಗಿದೆ. ಅದರಲ್ಲೂ ಹುಡುಗಿಯರು ಗೋಬಿ ಮಂಚೂರಿಯನ್ನು ಮಾರಾಟ ತಿನ್ನಲು ಬಂದಾಗ ಶ್ರೀ ತಳ್ಳಾಗಾಡಿಯ ಅಧ್ಯಕ್ಷರಾದ ತಳ್ಳಾಗಾಡಿಯವರು ಒಂದು ಹುಡುಗಿಯ ಜೊತೆ ಕಂದ ಆಡಿದ್ದಾರೆ. ಇದು ಎಲ್ಲಾ ಕಡೆ ವೈರಲ್ ಆಗಿದೆ. ನೋಡಿ ಫ್ರೆಂಡ್ಸ್, ಇದು ತಳ್ಳಾಗಾಡಿಯವರು ಮಾಡುತ್ತಿರುವ ಅವ್ಯವಹಾರ ಚಟುವಟಿಕೆಗಳು. ಇದನ್ನು ಎಲ್ಲಿಯಾದರೂ ಬಾಯಿ ಬಿಟ್ಟಿದ್ದಲ್ಲಿ ನಿಮ್ಮನ್ನು ಕೊಲ್ಲುತ್ತೇವೆ ಎಂದು ಶ್ರೀ ತಳ್ಳಾಗಾಡಿ ಅಧ್ಯಕ್ಷರಾದ ತಳ್ಳಾಗಾಡಿಯವರು ನಮಗೆ ಜೀವ ಬೆದರಿಕೆ ಹಾಕಿದ್ದರಿಂದ ನಾವು ಇಷ್ಟು ದಿವಸಗಳ ಕಾಲ ಎಲ್ಲೂ ಈ ವಾರ್ತೆಯನ್ನು ಬಿಚ್ಚಿಟ್ಟಿಲ್ಲ. ಇದೇ ಮೊದಲು ಬ್ರೇಕಿಂಗ್ ನ್ಯೂಸ್. ನಾನು ನಿಮ್ಮ ಪ್ರೀತಿಯ ತಳ್ಳಾಗಾಡಿ. ಇಂತಿ ವಾರ್ತೆಗಳು ಮುಕ್ತಾಯವಾಯಿತು. ಮತ್ತೆ ಬರ್ತೀನಿ ಮತ್ತೊಂದೇ ನ್ಯೂಸ್ ಜೊತೆ. ಎಲ್ಲರಿಗೂ ಕೇಳ್ತಾ ಇರಿ ತಳ್ಳಾಗಾಡಿ ನ್ಯಾಷನಲ್ ನ್ಯೂಸ್. ಓದುತ್ತಿರುವವರು ತಳ್ಳಾಗಾಡಿಯವರ ಬಗ್ಗಿನ ಅವ್ಯವಹಾರಗಳ ಬಗ್ಗೆ ನಮ್ಮೊಂದಿಗೆ ಮಾತನಾಡಲು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀ ತಳ್ಳಾಗಾಡಿಯವರು. ತಳ್ಳಾಗಾಡಿಯವರು ಹೇಳಿ, ಏನೇನು ವ್ಯವಹಾರಗಳು ಮಾಡಿದ್ದಾರೆ ತಳ್ಳಾಗಾಡಿಯವರು? ನೋಡಿ, ತಳ್ಳಾಗಾಡಿಯವರು ಅವ್ಯವಹಾರಗಳ ಮಾಡ್ತಿದ್ದಾರೆ. ಇಲ್ಲಿಗಲ್ ಆಗಿ ತಳ್ಳಾಗಾಡಿಗಳನ್ನ ತಗೊಂಡು ಬಿಸ್ನೆಸ್ ಮಾಡ್ತಾವ್ರೆ. ಯಾವ ರೀತಿ ಅಂದ್ರೆ ಇಲ್ಲಿ ಲೈಸೆನ್ಸ್ ಇಲ್ಲ, ಪಾನಿಪುರಿ, ಗೋಬಿ ಮಂಚೂರಿ ಮಾಡ್ತಾರೆ, ಲೈಸೆನ್ಸ್ ತಗೊಳ್ಳಲ್ಲ, ಮತ್ತೆ ಮಾರ್ಕೆಟಿಂಗ್ ಮಾಡ್ತಾರೆ. ಬಿಸ್ನೆಸ್ ಮಾಡ್ತಿದ್ರು ತಳ್ಳಾಗಾಡಿಯವರು. ಲೈಸೆನ್ಸ್ ತಗೊಂಡಿಲ್ಲ, ಏನೇ ಮಾಡಬೇಕಾದ್ರೂ ಕೂಡ ಲೈಸೆನ್ಸ್ ತಗೊಂಡು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಮಾಡಬೇಕು. ಆದರೆ ಇವರು ವಿತೌಟ್ ಲೈಸೆನ್ಸ್ ಎಲ್ಲ ಕೆಲಸಗಳನ್ನ ಮಾಡ್ತಿದ್ದಾರೆ. ದಯವಿಟ್ಟು ಇದಕ್ಕೆ ಆಕ್ಷನ್ ತಗೋಬೇಕು. ಸೆಕ್ಷನ್ 350 ಪ್ರಕಾರ ಶ್ರೀ ತಳ್ಳಾಗಾಡಿಯವರನ್ನು ಗಲ್ಲಿಗೇರಿಸಬೇಕೆಂದು ರಾಜ್ಯ ಸರ್ಕಾರವು ಆದೇಶಿಸಿದೆ. This reporter, Tallagadi News from Tallagadi. Thank you so much for watching this audio.